ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಏನಪ್ಪ ಬೆಳಗ್ಗೆನೇ ಇವನು ಎದ್ಬಿಟ್ಟು ಸೂರ್ಯನ ತೋರಿಸ್ತಾನೆ ಅಂದ್ಕೊಂಡಿದ್ದೀರಾ ಫ್ರೆಂಡ್ಸ್? ಇಲ್ಲಿ ನಮ್ಮ ಊರ ಪಕ್ಕ ಒಂದು ಹೊಳೆ ಐತೆ, ಅಲ್ಲಿ ಫಿಶಿಂಗ್ ಮಾಡೋಕೆ ಬಂದಿದ್ದೀನಿ. ನೋಡಿ, ಒಳ್ಳೆ ವ್ಯೂ ಐತೆ, ಸೂಪರ್ ಆಗೈತೆ. ಸೇತುವೆ ತುಂಬ ಹಳೆಯ ಸೇತುವೆ ಇದು. ನೋಡಿ, ಇದೇ ಹೊಳೆಯಲ್ಲಿ ಫಿಶಿಂಗ್ ಮಾಡೋಕೆ ಬಂದಿರೋದು. ಬೆಳಗ್ಗೆ 8 ಗಂಟೆಗೆ ಬಂದಿರೋದು. ಇನ್ನೂ ಒಂದು ಫಿಶ್ಶು ನಾನು ಹಿಡ್ದಿಲ್ಲ, ಕಾಯಬೇಕು. ಅಂದ ತಕ್ಷಣ ಫಿಶ್ಶು ಬೀಳ್ತವೆ ಅಂತ ಯಾರು ಹೇಳೋಕ್ಕಾಗಲ್ಲ. ನೋಡೋಣ, ಕಾಯೋಣ. ಇನ್ನೊಂದು ಅವರು ವೆಯ್ಟ್ ಮಾಡ್ತೀನಿ ಫಿಶ್ ಹಿಡಿಯೋಕ್ಕೆ. ಬಿದ್ದರೆ ಬೀಳ್ಬೋದು, ಇಲ್ಲಾಂದರೆ ಮನೆಗೆ ಹೋಗಿ ನಾಷ್ಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ಒಬ್ಬ ತಾತ ಅಲ್ಲಿ ಮೀನು ಹಿಡಿತವ್ರೆ. ಮೀನು ಇಲ್ಲ ಸೀಗಡಿ ಅನ್ನಿಸ್ತದೆ, ಸೀಗಡಿ ಹಿಡಿತವ್ರೆ. ಅವರು ನನಗಿಂತ ಫಸ್ಟೇ ಬಂದಿದ್ದರು, ಹಿಡ್ದವ್ರೆ ಏನೋ ಗೊತ್ತಿಲ್ಲ. ಆಮೇಲೆ ಇಲ್ಲಿ ಒಂದು ಹೊಳೆಗೆ ಮೋಟ್ರ್ ಹಾಕವ್ರೆ. ಆ ಮೋಟ್ರು ಸೌಂಡ್ಗೆ ಫಿಶ್ ಬತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಮೋಟ್ರ್ ಸೌಂಡ್ ಇದ್ದರೆ ಫಿಶ್ ಬರ್ತದ ಬರಲ್ವ ಅಂತ ನೀವೇ ಹೇಳ್ಬೇಕು. 1 ಅವರ್ ವೆಯ್ಟ್ ಮಾಡಿದೆ ಗುರು, ಒಂದು ಫಿಶ್ಶು ಸಿಗಲಿಲ್ಲ. ಅದರಿಂದ ಎಲ್ಲ ಐಟಮ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆಗೆ ಹೋಗ್ತಿದ್ದೀನಿ. ನಾಷ್ಟ ಮಾಡ್ಕೊಂಡು ಪುನಃ ಇಲ್ಲಿಗಂತೂ ಬರೋಲ್ಲ. ನಮ್ಮೂರ ಪಕ್ಕ ಒಂದು ಕೆರೆ ಐತೆ, ಅಲ್ಲಿ ಹೋಗಿ ಹಿಡಿತೀನಿ. ಅಲ್ಲಂತೂ ಗ್ಯಾರಂಟಿ ಫಿಶಿಂಗ್ ಹಾಗೆ ಐತೆ ಅಂತ ಗ್ಯಾರಂಟಿ ಐತೆ. ಯಾಕಂದ್ರೆ ಮೊದಲೆಲ್ಲ ಸುಮಾರು ಹಿಡ್ದಿದ್ವಿ ಅಲ್ಲಿ. ಮತ್ತು ಇಲ್ಲಿ ನಮ್ಮೂರು ಬಂದು ಬಿಳಿಕೆರೆ ಪಕ್ಕ. ಬಿಳಿಕೆರೆ ಅಕ್ಕಪಕ್ಕ ಯಾರಿಗಾದ್ರೆ ಈ ಪ್ಲೇಸ್ ಗೊತ್ತಿದ್ರೆ ಹೇಳಿ. ಸರಿ, ಮುಂದೆ ನಮ್ಮೂರ ಕೆರೆಯಲ್ಲಿ ಫಿಶ್ ಹಿಡಿತೀನಲ್ಲ, ಅವಾಗ ಫಿಶಿಂಗ್ ಕ್ಯಾಚ್ ಆದರೆ ಫಿಶ್ ಕ್ಯಾಚ್ ಮಾಡಿರೋದು ವೀಡಿಯೋ ಹಾಕ್ತೀನಿ, ವೆಯ್ಟ್ ಮಾಡಿ. ಮೊದಲು ಹೋಗಿದ್ದ ಜಾಗದಲ್ಲಿ ಫಿಶಿಂಗ್ ಆಗಲಿಲ್ಲ, ಅದರಿಂದ ಪುನಃ ರಿಟರ್ನ್ ಬಂದು ನಮ್ಮೂರ ಹತ್ರದಲ್ಲಿರೋ ಒಂದು ಕೆರೆ ಐತೆ. ಇದು ಏನು ಚಿಕ್ಕ ಕೆರೆ ಏನಲ್ಲ, ದೊಡ್ಡ ಕೆರೆನೇ. ಇಲ್ಲಿ ಮೊದಲು ತುಂಬ ಫಿಶಿಂಗ್ ಎಲ್ಲ ಮಾಡಿದ್ದೀವಿ. ಈಗ ಬಂದು ಇಲ್ಲಿ ಡೈರೆಕ್ಟಿಗೆ ಫಿಶಿಂಗ್ ಮಾಡೋದು ಬೇಡ ಅಂತ ಅಂದ್ಬಿಟ್ಟು ಮೊದಲು ಫುಡ್ಡು ಫೀಡ್ ಮಾಡ್ಬಿಟ್ಟು ಹೋಗೋಲ್ಲ ಅಂತ ಬಂದಿದ್ದೀನಿ. ಫುಡ್ಡೆಲ್ಲ ಮೊದಲೇ ರೆಡಿ ಇತ್ತು, ಮೊದಲೇ ಹೋಗಿದ್ದ ಜಾಗದಲ್ಲೇ ಫುಡ್ ರೆಡಿ ಮಾಡ್ಕೊಂಡಿದ್ದೆ. ಇವಾಗ ಬೆಳಗ್ಗೆನೇ ಹೆಚ್ಚು ಕಡಿಮೆ ಒಂದು 6:15ಗೆ ಬಂದು ಮೊದಲೇ ಒಂದು ಸಲ ಫುಡ್ ಫೀಡ್ ಮಾಡ್ಬಿಟ್ಟು ಹೋಗಿದೆ ಇಲ್ಲಿ. ಇವಾಗ ಪುನಃ ಇನ್ನೊಂದು ಸ್ವಲ್ಪ ಹಾಕ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ಯಾವ್ದಾರು ಒಂದು ಚೆನ್ನಾಗಿರೋ ಜಾಗದಲ್ಲಿ ನೋಡಿ ಫುಡ್ ಫೀಡ್ ಮಾಡ್ಬಿಟ್ಟು ಹೋಗೋಣ. ಒಂದು 11 ಗಂಟೆ ಮೇಲ್ಗೆ ಬಂದ್ಬಿಟ್ಟು ಫಿಶಿಂಗ್ ಮಾಡಿದ್ರೆ ಬೀಳ್ತದೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲೆಲ್ಲ ಇದೇ ರೀತಿ ಫುಡ್ ಫೀಡ್ ಮಾಡ್ಬಿಟ್ಟು ಹೋಗಿ ಬಂದು ಮೀನೆಲ್ಲ ಹಿಡ್ದಿವಿ. ಆಮೇಲೆ ತುಂಬ ಇಲ್ಲಿ ಬಲೆಗಳು ಹಾಕಿ ಮೀನು ಹಿಡಿತಾರೆ, ಒಳ್ಳೊಳ್ಳೆ ಮೀನು ಹಿಡಿತಾರೆ. ಸೈಜ್ ಆಗಿರೋ ಮೀನೆಲ್ಲ ಹಿಡಿದವ್ರೆ. ಹೆಚ್ಚು ಕಡಿಮೆ ಒಂದು 20 kg ತನಕ ಹಿಡಿದವ್ರೆ. ನಾವು ಹಿಡ್ದು ಒಂದು 2 kg 3 kg ಇದೆಲ್ಲ ಗಾಣದಲ್ಲಿ ಹಿಡ್ದೀವಿ. ನೋಡ್ದೆ ಫುಡ್ಡು ಫೀಡ್ ಮಾಡ್ಬಿಟ್ಟು ಹೋಗೋಣ. ಆಮೇಲಿಂದ ಒಂದು 11 ಗಂಟೆಗೆ ಬಂದು ಫಿಶಿಂಗ್ ಮಾಡಿದ್ರೆ, ಫಿಶಿಂಗ್ ಕ್ಯಾಚ್ ಆದರೆ ವಿಡಿಯೋ ಮಾಡ್ಕೊಂಡು ಹಾಕೋಣ. ಫುಡ್ ಫೀಡಿಂಗು ಈ ರೀತಿ ಸ್ವಲ್ಪ ಉಂಡೆ ಮಾಡಿ ಒಂದು 5-6 ಹಾಕ್ಬಿಟ್ಟು ಹೋಗೋದು. ಹಾಕ್ಬಿಟ್ಟು ಹೋದಾಗ ಅದು ತಿಂತಿರ್ತದೆ ಚೆನ್ನಾಗಿ. ಆಮೇಲೆ ಪುನಃ ಬಂದಾಗ ಗಾಣ ಹಾಕಿದ್ರೆ ಫುಡ್ ತಿನ್ನೋ ಆಸೆಗೆ ಬರ್ತದೆ, ಹಿಡ್ಕೊಂಡು ಹೋಗೋದು ಮನೆಗೆ. ಆಮೇಲೆ ಅದನ್ನು ನಾವು ತಿನ್ನೋದು. ಹಾಯ್ ಫ್ರೆಂಡ್ಸ್, ಒಂದು ಫಿಶ್ ಕ್ಯಾಚ್ ಆಗೈತೆ. ಯಾವ ಫಿಶ್ ಅಂತ ನೋಡೋಣ, ವೆಯ್ಟ್ ಮಾಡಿ. ಹಾಗೆ ಅದೇನು ದಪ್ಪ ಸೈಜ್ ಅಂತ ಅನ್ನಿಸ್ತೇ ಇಲ್ಲ, ಯಾವುದೋ ಚಿಕ್ಕದೇ ಇರಬೇಕು. ಒಟ್ಟಿನಲ್ಲಿ ಇಲ್ಲಿ ಅಂತೂ ಮಿಸ್ ಇಲ್ಲ, ಯಾವುದಾದ್ರೂ ಒಂದು ಬೀಳ್ತದೆ. ಒಂದು ಚಿಕ್ಕದು ಬಿದ್ದೈತೆ ಫ್ರೆಂಡ್. ಇಲ್ಲಿ ನೋಡಿ ಜಿಲಾಬಿ ಫಸ್ಟ್ ಕ್ಯಾಚ್. ನೋಡಿ ಫ್ರೆಂಡ್, ಒಳ್ಳೆ ಕ್ಯಾಟ್ ಫಿಶ್ಶು. ಆದರೆ ಇದನ್ನ ನಾವು ತಿನ್ನಲ್ಲ. ಇಲ್ಲಿ ಬಂದವರಲ್ಲ ಅವ್ರು ಕೇಳ್ತಾರೆ, ಅವ್ರು ಕೊಟ್ಬಿಡ್ತೀನಿ.